ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ತುಂಬ ದಿವಸ ಆಗ್ಬಿಟ್ಟಿತ್ತು ವೀಡಿಯೋ ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ. ನನ್ನ ಪ್ರಕಾರ ಹೆಚ್ಚು ಕಮ್ಮಿ 2 ತಿಂಗಳ ಮೇಲೆ ಆಗ್ಬಿಟ್ಟಿದೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ. ಸೊ ಇವತ್ತು ಒಂದು ಒಳ್ಳೆ ವೀಡಿಯೋ ಪ್ಲ್ಯಾನ್ ಮಾಡಿದ್ದೀನಿ. ಲೆಜೆಂಡ್ರಿ, ಒಂದಾನೊಂದು ಕಾಲದಲ್ಲಿ ಲೆಜೆಂಡ್ ಅನ್ಸ್ಕೊಂಡಿರೋ ಬೈಕ್ ತೋರಿಸ್ತೀನಿ ಬನ್ನಿ ಇವತ್ತು ಹೆಂಗಿದೆ ಅಂತ. ಸೊ ಬನ್ನಿ ಡಾರ್ಲಿಂಗ್ಸ್, ನೋಡೋಣ ಹೋಗ್ತಾ. ಇದೇ ನೋಡಿ ಡಾರ್ಲಿಂಗ್ಸ್, ಸುಜುಕಿ ಫಿಯರೋ. ಸೊ ನೀವು ನೋಡ್ಬೋದು, ಇದು ಸೀಟು ಕಂಪ್ನಿಯಿಂದ ಬಂದಿದ್ದು ಸೀಟ್. ಇದು ಸೀಟು ಚೇಂಜ್ ಮಾಡಿಸಿಲ್ಲ, ಹೆಚ್ಚು ಕಮ್ಮಿ 25 ವರ್ಷ ಆಗ್ಬಿಟ್ಟಿದೆ ಗುರು ಸೀಟು ಚೇಂಜ್ ಮಾಡಿಸಿಲ್ಲ. ನೋಡ್ತಿರ್ಬೋದು, ಇಲ್ಲೆಲ್ಲ ರೆಸ್ಟೆಲ್ಲ ಹಿಡಿದುಬಿಟ್ಟಿದೆ. ಸೊ ನೋಡಿದ್ರಲ್ಲ ಡಾರ್ಲಿಂಗ್ಸ್ ಹೆಂಗಿದೆ ಗಾಡಿ ಅಂತ. ಸೊ ಇದು ಬಂದ್ಬಿಟ್ಟು ಟಿ ವಿ ಎಸ್ ಮತ್ತು ಸುಜುಕಿ ಇಬ್ಬರು ಟೈಅಪ್ ಮಾಡಿರೋ ಗಾಡಿ. ಇದು ಒಂದು ಒಳ್ಳೆ ಗಾಡಿ ಗುರು, ಸೀರಿಯಸ್ ಆಗಿ ನೋಡಿ. ಇಲ್ಲಿ ಟಿ ವಿ ಎಸ್ ಅವ್ರದ್ದು ಬ್ಯಾರ್ಜಿಂಗ್ ಕೊಟ್ಟವ್ರು ಫ್ರಂಟು, ಓಕೆನಾ. ಇಲ್ಲಿ ಬಂದ್ಬಿಟ್ಟು ಇವರು ಸುಜುಕಿ ಅವ್ರದ್ದು ಬ್ಯಾರ್ಜಿಂಗ್, ಇಲ್ಲಿ ಸ್ಟಿಕ್ಕರಿಂಗ್ ಕೊಟ್ಟವ್ರೆ. ಸೊ ಇದು ಬಂದ್ಬಿಟ್ಟು ಏರ್ ಕೂಲ್ಡ್ ಇಂಜಿನ್, 147.5 cc ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ. ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್, ರಫಾಗಿ 150 cc ಅಂತ ಕರಿಬೋದು ಗುರು ಈ ಗಾಡಿ ಬಂದ್ಬಿಟ್ಟು ನಿಮಗೆ 2000 ಅಲ್ಲಿ ಲಾಂಚ್ ಆಗಿದ್ದು, 2K, ಓಕೆನಾ. ಸೇಮ್ ನಾನು ಹೇಳಿದ್ನಲ್ಲ, ಸುಜುಕಿ ಮತ್ತು ಟಿ ವಿ ಎಸ್ ಅವರಿಬ್ಬರು ಟೈಅಪ್ ಆಗಿ 2000 ಸುಜುಕಿ ಫಿಯಾರೋ ಅಂತ ಗಾಡಿ ಬಿಟ್ಟರು. ಸೊ 2001ಗೆ ಡಿಸ್ಕಂಟಿನ್ಯೂ ಆಗೋಯ್ತು. ಒಂದೇ ವರ್ಷ ಈ ಗಾಡಿ ಸೇಲ್ಸ್ ಇದ್ದಿದ್ದು, ಅಂದರೆ ಸುಜುಕಿ ಮತ್ತು ಟಿ ವಿ ಎಸ್ ಪಾರ್ಟ್ನರ್ಶಿಪ್ಪಲ್ಲಿ. ಅದಾದಮೇಲೆ 2001 ಈ ಗಾಡಿ ಡಿಸ್ಕಂಟಿನ್ಯೂ ಆದರು. ಏನಕ್ಕಪ್ಪ ಅಂದರೆ ಸುಜುಕಿನೇ ಸಪ್ರೇಟ್ ಆದರು, ಟಿ ವಿ ಎಸ್ಸೇ ಸಪ್ರೇಟ್ ಆದರು. ಸೊ ಪ್ರೊಡಕ್ಷನ್ ಆಗಿದ್ದ ಗಾಡಿಗಳ್ನ ಟಿ ವಿ ಎಸ್ಸಲ್ಲಿ ಸೇಲ್ಸ್ ಆಗ್ತಿತ್ತು, ಟಿ ವಿ ಎಸ್ ಅವ್ರು ಸೇಲ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ನಾನು ಕ್ಲೀನಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ, ಟಿ ವಿ ಎಸ್ ಅವರು ಎಲ್ಲಿವರೆಗೂ ಇದನ್ನು ಏನೋ ಸೇಲ್ಸ್ ಇತ್ತು ಗಾಡಿ ಅಂತ. ಸೊ ಇದು ನಾನು ಅಂದ್ಕೊಂಡಂಗೆ ಈ ಗಾಡಿ ಬಂದು ಈಗ 2025, 25 ವರ್ಷ ಆಗಿದೆ ಗುರು ಗಾಡಿ. ಸೊ ಇದು ಬಂದ್ಬಿಟ್ಟು ಫ್ರಂಟು 17 ಇಂಚ್ ರಿಮ್ ಸ್ಪೋಕ್, ಓಕೆನಾ. ಸ್ಪೋಕ್ಸ್ ವೀಲು 17 ಇಂಚು. ಈ ಸುಜುಕಿ ಫಿಯರೋ ಹೆಂಗೆ ಮಾಡಿದ್ರು ಅಂದರೆ, ಫ್ರಂಟು ಸೇಮು 17 ಇಂಚು, ಬ್ಯಾಕು ಸೇಮ್ 17 ಇಂಚು ಸ್ಪೋಕ್ಸ್ ವೀಲು, ಸೇಮ್ ಟೈರ್ ಸೈಜ್ ಎಲ್ಲ 17 ಇಂಚು. ಸೊ ಒಂದೊಳ್ಳೆ ಗಾಡಿಗಳು. ಬಟ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಇದು ಬಂದ್ಬಿಟ್ಟು 4 ಸ್ಟ್ರೋಕ್ ಇಂಜಿನ್ನು. ಆ ಕಾಲದಲ್ಲಿ ಗುರು 2000 ಹೆಚ್ಚು ಕಮ್ಮಿ 150 cc ಅಂದರೆ ಹಬ್ಬ ಅನ್ನೋರು. 150 cc ಅಂದರೆ ಏನೋ ಒಂಥರ ಅದು ಗಾಡಿ. ಲೇಟ್ರ್ ಆನ್ ಹೋಗ್ತಾ ಆ ಕಾಲದಲ್ಲೇ ಇದು ಲೆಜೆಂಡ್ ಅನ್ಸ್ಕೊಂಡಿತ್ತು. ಲೇಟ್ರ್ ಆನ್ ಹೋಗ್ತಾ 2007 ಅವಾಗ 220 ಬಂತು ಪಲ್ಸರ್. ಅದು ನೆಕ್ಸ್ಟು, ಇದಾದಮೇಲೆ ಅದು ಒಂಥರ, ಅದು ನೆಕ್ಸ್ಟ್ ಲೆವೆಲ್ ಲೆಜೆಂಡ್ರಿ ಗಾಡಿ ಅದೆಲ್ಲ. ಆ 220 ಗಾಡಿ ಏನು ಆ ಕಾಲದಲ್ಲಿ ಆ ಪವರ್ ಅಂದರೆ ಏನು ಕಮ್ಮಿನಾ. ಸೊ ಈ ಗಾಡಿ ಡಾರ್ಲಿಂಗ್ಸ್, ಇದು ನಮ್ಮ ಮಾವಂದು ಬಂದ್ಬಿಟ್ಟು ಗಾಡಿ. ಸೊ ಅವರು ಓಡಿಸ್ತಿದ್ರು. ಆಮೇಲೆ ಲೇಟ್ರ್ ಆನ್ ಒಂದು 2-3 ವರ್ಷ ಗಾಡಿ ನಿಂತ್ಬಿಟ್ಟಿತ್ತು ನೋಡಿ. ಇಂಜಿನ್ ಮೇಲೂ ಸುಜುಕಿ ಬ್ಯಾರ್ಜಿಂಗ್ ಕೊಟ್ಟವ್ರೆ, ಟಿ ವಿ ಎಸ್ ಸುಜುಕಿ 2 ಕೊಟ್ಟವ್ರೆ. ತುಂಬ ಕಮ್ಮಿ ನಾವು ಈ ಗಾಡಿಗಳು ನೋಡಿರೋದು. ಈಗೆಲ್ಲ RXಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದ್ದಾರೆ, ಸುಜುಕಿಗೂ ಸಪ್ರೇಟ್ ಫ್ಯಾನ್ ಬೇಸ್ ಇದ್ದಾರೆ ಫಿಯರೋಗೆ. ಸೊ ಇದು ಬಂದ್ಬಿಟ್ಟು ಫ್ರಂಟ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಬಂದು ಇದು ಮೋನೋ ಏನೂ ಕೊಟ್ಟಿಲ್ಲ. ಸೇಮ್ ಆವಾಗಿನ ಟೆಕ್ನಾಲಜಿ ಮೋನೋ ಸಸ್ಪೆನ್ಷನ್ ಎಲ್ಲ ಎಲ್ಲಿತ್ತು, KTM ಅವ್ರು ತಂದಿದ್ದು ಫಸ್ಟು. ಸೊ ಈ ಸೈಡು ಆ ಸೈಡ್ ಒಂದು. ಬನ್ನಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಸೆಲ್ಫ್ ಎಲ್ಲ ಇಲ್ಲ ಗುರು, ಇದಕ್ಕೆಲ್ಲ ಸೆಲ್ಫ್ ಎಲ್ಲ ಏನೂ ಇಲ್ಲ. ಕಿಕ್ಕರ್ ತೆಗೆದು ನೋಡಿ. ಇದೆಲ್ಲ ನೋಡ್ಬಿಟ್ಟು ನಮ್ಮ BS6 ಎಕ್ಸಾಸ್ಟ್ ನೋಟ್ ಕೇಳ್ಬಿಟ್ರೆ ಅಪ್ಪ ನೋಡ್ರಿ, ಇಲ್ಲೂ ಸುಜುಕಿ ಅಂತಲೇ ಇದೆ. ಇದು ಬಂದ್ಬಿಟ್ಟು ಡೀಸೆಂಟಾಗೆ ಕಂಪ್ನಿ ಕ್ಲೈಮ್ಡ್ 55 ಕಿಲೋಮೀಟ್ರ್ ಅಂತ ಕೊಡ್ತಿದ್ದಾರೆ ಮೈಲೇಜು. ಬಟ್ ಎಷ್ಟು ಏನು ಅಂತ ಪಕ್ಕ ಇಲ್ಲ ಅಷ್ಟೇ. ಈ ಸೆಲ್ಫ್ ಸ್ಟಾರ್ಟ್ಕಿನ ಕಿಕ್ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡೋದೇ ಒಂದೊಳ್ಳೆ ಮಜಾ. ಈ ಇಂಜಿನ್ ಬಂದ್ಬಿಟ್ಟು 12 bhp ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಟಾರ್ಕ್ ಬಂದ್ಬಿಟ್ಟು 10.5 Nm ಟಾರ್ಕ್. ಸೊ ಪ್ರಿಟಿ ಡೀಸೆಂಟ್ ಗುರು. ಆ ಕಾಲದಲ್ಲಿ 2000s ಈ ಗಾಡಿ ಮಾತ್ರ ಒಂದೊಳ್ಳೆ ಪವರ್. ಯಾಕಂದರೆ 220ಕಿಂತ ಮುಂಚೆ ಬಂದಿದ್ದು ಗಾಡಿ ಅಲ್ವಾ. ಸೊ ಒಂದೊಳ್ಳೆ ಪವರ್ನ ಪ್ರೊಡ್ಯೂಸ್ ಮಾಡ್ತಿತ್ತು ಗಾಡಿ. ಬಟ್ ಈ ಕಂಪೇರ್ ಮಾಡಿಕೊಂಡ್ರೆ ಇಸ್ ನಥಿಂಗ್.
ಇದು ಓಡೋಮೀಟ್ರ್ ಕೇಬಲ್ ಒಂದು ಚೇಂಜ್ ಮಾಡಿಸ್ಬೇಕು, ಅದೊಂದು ರೀಡಿಂಗ್ ತೋರಿಸ್ತಿಲ್ಲ. ನನ್ನ ಪ್ರಕಾರ ಮೇಯ್ನ್ ಬ್ಯಾಟ್ರಿ ಒಂದು ಚೇಂಜ್ ಮಾಡಿಸ್ಬೇಕು ಗುರು. ಬ್ಯಾಟ್ರಿ ಆರನ್ ಕೇಳಿಸ್ಕೊತೀರಾ ಇದ್ರದ್ದು? ಹಂಗೆ ತುಂಬ ಜನ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ಟೂ ಸ್ಟ್ರೋಕ್ ಅಂತ. ನಾನು ಅದಕ್ಕೆ ಅವಾಗಿಂದ ಒತ್ತಿ ಹೇಳ್ತಿರೋದು. ಇದು ಬಂದ್ಬಿಟ್ಟು 4 ಸ್ಟ್ರೋಕ್ ಗಾಡಿ ಗುರು. ಆ್ಯಕ್ಚುಲಿ RXಗೆಲ್ಲ ಕೆಲವೊಬ್ರು ಹೌದು, ನಾನು ಹೇಳ್ತೀನಿ RX ಇಕ್ಕೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾನು ಫಿಯರ್ ಆದರೂ ಇಕ್ಬೇಕು ಗುರು ಅಂತಾರೆ. ಅದು ನಿಜ, ಹುಡುಗರು ಕ್ರೇಜ್ ಇದೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ RX 2 ಸ್ಟ್ರೋಕು, ಅದ್ರ ತಾಕತ್ತೆ ಬೇರೆ. ಬ್ರೇಕಿಂಗು ಓಕೆ, ಅಷ್ಟಕ್ಕಷ್ಟೇ. ಆ ಕಾಲದಲ್ಲೆಲ್ಲ ಏನು ಒಯ್ಯೋ ಅಂತ ನುಗ್ತಿದ್ರ, ಈ ಕಾಲದಲ್ಲಿ ನಮ್ಮಂಥವ್ರು ಹುಟ್ಟಿದ್ದೀವಿ ಒಯ್ಯೋ ಅಂತ ನುಗ್ತೀವಿ. ಎಲ್ಬೋರ್ಡು ಓಹೋ ಏನು ಅಷ್ಟು ಕುಳ್ಳಗಿದೆ, ಏನು ಕಾಣಿಸುತ್ತಕ್ಕ ನಿನಗೆ? ನನಗೆ ಎಕ್ಸಾಸ್ಟ್ ನೋಡ್ಗುರು ಒಳ್ಳೆ ಮಜಾ ಐತೆ. ಹಿಂಗೆ ಅಂದರೆ ನಾನು ಹಿಮಾಲಯನ್ ಕಂಪ್ಯಾರಿಸನ್ ಮಾಡ್ಕೊಬೋದು. ಎಕ್ಸಾಸ್ಟ್ ಒಂದು ಸ್ವಲ್ಪ ನೋಟ್ ಚೇಂಜ್ ಇದೆ, ಬಟ್ 90% ಸೇಮ್ ಎಕ್ಸಾಸ್ಟ್ ನೋಟ್ ಗುರು. 90% ಸೇಮ್. ಇದೊಂಥರ ಬೀಟ್ ಬರ್ತಿದೆ, ಅದು ಬೀಟ್ ಬರಲ್ಲ, ಒಂದೇ ಫ್ಲೋಲ್ಲಿ ಬರ್ತಿದೆ ಸೌಂಡು. ಈಗಿನ ಕಾಲದ ಹುಡುಗರು ಹೆಂಗೆ ಅಂದರೆ, ಈ ಗಾಡಿಗಳೆಲ್ಲ ಜುಜ್ಬಿ ಗಾಡಿಗರು ಅಂತಾರೆ. ಕೆಲವೊಬ್ರು RXನೂ ಹಂಗೆ ಅಂತಾರೆ, ಏನಾಯ್ತು ಮಹಾ RX ಅಂತಾರೆ ಗುರು. ಅವ್ರಿಗೆ ನಾನು ಹೇಳ್ತೀನಲ್ಲ, ಅವ್ರು ಮಾತಾಡೋದು ತಪ್ಪಂತಲ್ಲ. ಯಾರೇ ಆಗಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಓಕೆನಾ? ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವನಿಗೂ ಒಂದು ಐಡಿಯಾ ಸಿಗುತ್ತೆ. ಈಗ ನಾವೇ ಆಗಲಿ, ನಾವಿದು ಓಡಿಸಿದ್ದೀವಿ, ನಮಗೆ ಗೊತ್ತು, ನಾವು ಓಡಿಸ್ದೆ. ಈಗ ಯಾವುದಾದ್ರೂ ಈಗ ನಾನು ಯಾರಾದರೂ ಬಂದ್ಬಿಟ್ಟು ಅಯಾಬೂಸಾ ಬಗ್ಗೆ ಹೇಳು ಗುರು ಹೆಂಗೆ ಅಂದರೆ, ಗೊತ್ತು ಪವರ್ ಇಷ್ಟಿದೆ, ಇಷ್ಟು ಪವರು. ಆ ಪವರಿಂದ ನಾನು ರಫಾಗಿ ನನ್ನ ಮೈಂಡಲ್ಲಿ ಗಾಡಿ ಸಖತ್ತು ಅಂತ. ಬಟ್ ವೆನ್ ಐ ರೈಡ್ ಇಟ್, ಅದು ಅಲ್ವಾ, ಆ ಫೀಲ್ ಮಾಡಿದಾಗೆ ನನಗೆ ಆ ಗಾಡಿ ಬಗ್ಗೆ ಏನು ಅಂತ ಗೊತ್ತಾಗೋದು. ಸೊ ಅವರು ಇದನ್ನೆಲ್ಲ ಯೂಸ್ ಮಾಡಬೇಕು. ಅವಾಗ ಏನಂದರೆ ಅವ್ರಿಗೊಂದು ಹೆಂಗೆ ಅಂದರೆ ಸೆಲ್ಫ್ ನಾಲೆಜ್ ಅನ್ನೋದು ಬರುತ್ತಲ್ಲ, ಆವಾಗ ಅವ್ರು ಅಂತಾರೆ, ಮಗ ನೀನು ಹೇಳಿದ್ದು ಸರಿ, ಅದು ಒಳ್ಳೆ ಗಾಡಿ ಅಂತ. ಇದು ಹೆಂಗೆ ಅಂದರೆ ಡಾರ್ಲಿಂಗ್ಸ್, ಫ್ರಂಟ್ ಎಲ್ಲ ಪ್ಲಸ್ಸು, ಮೈನಸ್ಸು ಬ್ಯಾಕು. ಶೈನು, ಸ್ಪ್ಲೆಂಡರ್ ಇವೆಲ್ಲ ನಾವು ತೊಗೊಂಡ್ರೆ ಹೆಂಗೆ ಅಂದರೆ, ರೇರು ಬಂದ್ಬಿಟ್ಟು ಪ್ಲಸ್ಸು, ಫ್ರಂಟ್ ಬಂದ್ಬಿಟ್ಟು ಮೈನಸ್ಸು. ಇದು ಉಲ್ಟಾ, ಫ್ರಂಟ್ ಬಂದ್ಬಿಟ್ಟು ಪ್ಲಸ್ಸು, ರೇರ್ ಬಂದ್ಬಿಟ್ಟು ಮೈನಸ್ಸು. ಯಾರಾದರೂ ಫಿಯರ್ ಇಕ್ಕಿರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟೊಂದು ಜನ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಎಲ್ಲ ಓಡ್ಸಾರಿರೋದು. ತುಂಬ ಕಮ್ಮಿ ಗುರು, ನಾನಂತೂ ನೋಡಿರೋ ಫಿಯರ್ಗಳು ತುಂಬ ಅಂದರೆ ತುಂಬ ಕಮ್ಮಿ. 90% ಹುಡುಗರೇ ಓಡಿಸಾಡೋದು. ಇನ್ನು 10% ಯಾರೋ ಅಂಕಲ್ಗಳು ಇರ್ತಾರಲ್ಲ, ಅವ್ರು ಓಡಿಸಾಡ್ತಾರೆ. ಆದರೆ ಇಂಥ ಗಾಡಿಗಳು ಓಡಿಸ್ದಾಗ ಏನೋ ಒಂಥರ ಖುಷಿ ಗುರು, ಆ ಫೀಲೇ ಬೇರೆ. ಸಿಟೀಲಿ ಆಟಾಡೋಕ್ಕೆ ಡೈಲಿ ಕಮ್ಯೂಟ್ಗೆ ಒಳ್ಳೆ ಗಾಡಿ. ಬಟ್ ಎಷ್ಟೊಂದು ಜನ ಸ್ಕ್ರ್ಯಾಪ್ ಮಾಡ್ಬಿಟ್ಟವ್ರು ಗುರು ಗಾಡಿಗಳನ್ನ ಗುಜ್ಡೀಲಿ. ನೋಡಿದ್ರೆ ಬೇಜಾರಾಗ್ತವೆ. ಇವಾಗ ನೋಡಿ, ನಾನು ಹೇಳ್ತೀನಲ್ಲ, ನಾನು ಹೊಸದು ತೊಗೊಬೇಕಂದ್ರೂ ಸಿಗಲ್ಲ. ಅಂಥ ಗಾಡಿಗಳು ಮೇಂಟೈನ್ ಮಾಡಬೇಕು, ಖುಷಿಯಾಗುತ್ತೆ ಓಡ್ಸೋಕ್ಕೆ. ನೋಡಿ, ಇಷ್ಟು ಗಾಡಿಗಳ ಮಧ್ಯೆ ಈ ಫಿಯರ್ ಹೋಗ್ತಿದ್ರೆ ಏನೋ ಒಂದು. ಈಗ ನಂದೇ ಎಕ್ಸಾಂಪಲ್ ತಗೋ ಹಿಮಾಲಯನ್ನು, ಎಷ್ಟು ಬೇಕು ನಾನು ಹೋಗ್ತಾನೆ ಡೈಲಿ ಒಂದು 20 ಸಿಗುತ್ತೆ. ಸುಮ್ಮನೆ ಅಬ್ಸರ್ವ್ ಮಾಡಿದೆ, ಅದನ್ನೇ ಅಂದ್ಕೊಂಡು ಹೋದರೆ ಎಷ್ಟು ಸಿಗುತ್ತೆ ಅಂತ ಎಣ್ಸ್ಕೊಂಡು ಹೋದರೆ ಇನ್ನೂ ಬೇಜಾನ್ ಸಿಗುತ್ತೆ. ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡ್ಕೊಂಡು ಕಣ್ಣಾಡ್ಸ್ಕೊಂಡು ಹೋದ್ರೇ 20 ಸಿಗುತ್ತೆ. ಈ ಥರ ಇದಕ್ಕಿದ್ದಾಗ ಏನೋ ಒಂಥರ ಫೀಲು, ಏನೋ ನಾನೇ ಸಪ್ರೇಟಾಗೆ ಅಂತ ಅನಿಸುತ್ತೆ. ಏನಪ್ಪ ಇವ್ನು ಹಿಂಗೆಲ್ಲ ಬೀಗ್ತಾವನೆ ಅಂದ್ಕೊಂಬಿಡ್ರಿ, ಅನ್ಸಿದ್ದು ನಾನು ಹೇಳಿದ್ದಷ್ಟೇ. ಹೆಂಗನ್ನಿಸ್ತು ಡಾರ್ಲಿಂಗ್ಸ್ ಈ ಗಾಡಿ ನೋಡಿ ಎಲ್ಲ ಏನು ಅನ್ನಿಸ್ತು? ಸೊ ದಯವಿಟ್ಟು ಏನೇ ಅನಿಸಿದ್ರು ಕಮೆಂಟ್ ಮಾಡಿ, ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ಓಕೆನಾ? ತಪ್ಪು ಏನಾದರೂ ನಾನು ಹೇಳ್ತಾ ಏನಾದರೂ ತಪ್ಪಾಗಿದ್ರೆ ಯಾವುದೇ ಆದರೆ ಅದು ಸರಿಪಡಿಸ್ಕೊಬೋದು. ಅದರಲ್ಲಿ ಎಂಥ ಒಂಥರ ಬೇಜಾರು ಎಂಥ ಇಲ್ಲ. ಸೊ ಏನೇ ಇದ್ದರೂ ನನಗೆ ಹೇಳಿ, ನಾನು ಸರಿ ಮಾಡ್ಕೊತೀನಿ. ಐ ಆಮ್ ಆಲ್ಸೋ ಹೆಂಗೆ ಅಂದರೆ, ಇವಾಗ ನಾನು ಕಲಿತಿದ್ದೀನಿ. ನಾನೇನು ಪಕ್ಕ ಏನು ಬೆಳಿಗ್ಗೆ ಎದ್ದರೆ ಹಿಂಗೆ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡಲ್ಲ, ಅಥವಾ ಗೋಪ್ರೋ ಹಿಡ್ಕೊಂಡು ವ್ಲಾಗ್ ಮಾಡಲ್ಲ. ಸಂಜೆ ಆದರೆ ವ್ಲಾಗ್ ಮಾಡಲ್ಲ. ನಾನು ಫ್ರೀ ಟೈಮ್ ಇದ್ದಾಗ ಯಾವಾಗೋ ವ್ಲಾಗ್ ಮಾಡ್ತೀನಿ. ಸೊ ಏನು ನಾನು ಪಕ್ಕಾ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಏನೇ ತಪ್ಪಿದ್ರು ಹೇಳಿ ತಿದ್ಕೊತೀನಿ. ಸೊ ಇಷ್ಟದ ಲಿಂಕ್ಸ್ ಈ ಗಾಡಿ ಬಗ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಡಾರ್ಲಿಂಗ್ಸ್. ಯಾಕೆ ಗೊತ್ತಾ, ನೀವು ಸಪೋರ್ಟ್ ಮಾಡಿದ್ರೇ ನನಗೂ ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕೂ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ, ಓಕೆನಾ? ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇಷ್ಟ ಡಾರ್ಲಿಂಗ್ಸ್, ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಓಕೆ, ಟಾಟಾ, ಬಾಯ್.